ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ದಿಲೀಪ್. ಇವತ್ತು ನಾನು ಮಂಗಳೂರಿನಲ್ಲಿ ಇರುವಂತಹ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಕಟೀಲು ದುರ್ಗಾ ಪರಮೇಶ್ವರಿಯ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಇತಿಹಾಸ ಮತ್ತು ಪುರಾಣಗಳ ಪ್ರಕಾರ ಭೂಲೋಕದಲ್ಲಿ ತೀವ್ರವಾದಂಥ ಬರಗಾಲ ಎದುರಿಸುತ್ತಿರುವಂಥ ಸಮಯ. ಮನುಕುಲಕ್ಕೆ, ಪ್ರಾಣಿ ಕುಲಕ್ಕೆ ಮತ್ತು ಪಕ್ಷಿ ಕುಲಕ್ಕೆ ನೀರಿಲ್ಲದೆ ಹಾಹಾಕಾರ ಎದುರಾದಾಗ ಜಬಾಲಿ ಮಹರ್ಷಿಗಳು ಮಹಾಯಜ್ಞವೊಂದನ್ನು ಮಾಡುತ್ತಾರೆ. ದೇವಲೋಕದಲ್ಲಿ ಕಾಮಧೇನುವಿನ ಮಗಳಾದಂಥ ನಂದಿನಿಯನ್ನು ಭೂಲೋಕಕ್ಕೆ ಕಳಿಸುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ನಂದಿನಿ ದೇವಿಯು ಅಹಂಕಾರದಿಂದ ಭೂಲೋಕದಲ್ಲಿ ಪಾಪಿಗಳು ನೆಲೆಸಿರುವಂತಹ ಸ್ಥಳ, ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಎಂದು ಉತ್ತರಿಸುತ್ತಾಳೆ. ಈ ಉತ್ತರವನ್ನು ಆಲಿಸಿದ ಮಹರ್ಷಿಗಳು ಕೋಪಗೊಂಡು ನಂದಿನಿ ದೇವಿಗೆ ಒಂದು ಶಾಪವನ್ನು ನೀಡುತ್ತಾರೆ. ಭೂಲೋಕದಲ್ಲಿ ನೀನು ಒಂದು ನದಿಯಾಗಿ ಹರಿಯಬೇಕು ಎಂದು ಶಾಪವನ್ನು ನೀಡುತ್ತಾರೆ. ತನ್ನ ಅಹಂಕಾರವನ್ನು ಮನದಟ್ಟ ಮಾಡಿಕೊಂಡು ನಂದಿನಿ ದೇವಿಯು ಕ್ಷಮೆ ಕೋರಿ ಮಹರ್ಷಿಗಳ ಶಾಪವನ್ನು ಹಿಂದೆ ತೆಗೆದುಕೊಳ್ಳುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಮಹರ್ಷಿಗಳು, ನಾವು ಶಾಪವನ್ನು ಯಾವುದೇ ಕಾರಣಕ್ಕೂ ಹಿಂದೆ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ, ಭೂಲೋಕದಲ್ಲಿ ಒಂದು ದೇವಿಗೆ ನೀನು ನದಿಯಾಗಿ ಹರಿಯುವಂತೆ ಹೇಳುತ್ತಾರೆ. ತದನಂತರ ದೇವಿಯು ನಿನ್ನ ಶಾಪವನ್ನು ವಿಮೋಚನೆ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಅಮರಾಸುರನೆಂಬ ಒಬ್ಬ ರಾಕ್ಷಸ ಬ್ರಹ್ಮದೇವನ ಧ್ಯಾನಕ್ಕೆ ಕುಳಿತು ಬ್ರಹ್ಮದೇವನಿಂದ ಒಂದು ವರವನ್ನು ಪಡೆಯುತ್ತಾನೆ. ಯಾವುದೇ ಮನುಷ್ಯನಿಂದಾಗಲಿ, ಯಾವುದೇ ಪ್ರಾಣಿಗಳಿಂದಾಗಲಿ ಮತ್ತು ಯಾವುದೇ ಆಯುಧಗಳಿಂದಾಗಲಿ ಸಾವು ಬರದಂತೆ ವರವನ್ನು ಪಡೆಯುತ್ತಾನೆ. ಈ ವರವನ್ನು ಮುಂದಿಟ್ಟುಕೊಂಡು ತನ್ನ ಅಹಂಕಾರವನ್ನು ಇನ್ನಷ್ಟು ಮತ್ತು ಮತ್ತಷ್ಟು ಎಲ್ಲ ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ಹಿಂಸೆ ಕೊಡಲು ಪ್ರಾರಂಭಿಸುತ್ತಾನೆ. ಇದನ್ನು ಆಲಿಸಿದ ಜಬಾಲಿ ಮಹರ್ಷಿಗಳು ಅಮರಾಸುರ ರಾಕ್ಷಸನನ್ನು ಸಂಹರಿಸಲು ಭೂಲೋಕದಲ್ಲಿ ಒಂದು ಜೇನುದುಂಬಿಯನ್ನು ಸೃಷ್ಟಿಸುತ್ತಾರೆ. ಆ ದುಂಬಿ ರಾಕ್ಷಸ ಇದ್ದಂಥ ಗುಹೆಯೊಳಗೆ ಪ್ರವೇಶಿಸಿದಾಗ ರಾಕ್ಷಸನು ಅದನ್ನು ಸಂಹರಿಸಲು ತನ್ನ ಕತ್ತಿಯಿಂದ ಬೀಸಿದಾಗ ಒಂದು ದೊಡ್ಡ ಬಂಡೆಗೆ ತಾಗಿ ಬಂಡೆಯಿಂದ ಲಕ್ಷಾಂತರ ಜೇನುದುಂಬಿಗಳು ಹೊರಬಂದು ರಾಕ್ಷಸನನ್ನು ಕುಟುಕಿ ಸಂಹರಿಸಿತು. ಇದಾದ ಮೇಲೆ ದುಂಬಿ ನಂದಿನಿ ನದಿ ತಟ್ಟದಲ್ಲಿ ಕೋಪಗೊಂಡು ನೆಲೆಸಿರುವಾಗ ಋಷಿಮುನಿಗಳು ಕಲ್ಪವೃಕ್ಷದಿಂದ ಬಂದಂಥ ಎಳೆನೀರನ್ನು ಅಭಿಷೇಕವನ್ನಾಗೂ ಮಾಡಿ ಶಾಂತಗೊಳಿಸುತ್ತಾರೆ. ಇವತ್ತಿಗೂ ದೇವಿಗೆ ಎಳೆನೀರಿನಿಂದ ಅಭಿಷೇಕ ನಡೆಯುತ್ತದೆ. ಪ್ರತಿನಿತ್ಯ ಸಾವಿರಾರು ಎಳ್ನೀರಿನಿಂದ ಅಭಿಷೇಕ ಮಾಡುತ್ತಾರೆ. ದೇವಸ್ಥಾನದಲ್ಲಿ 3 ಹೊತ್ತು ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇರುತ್ತೆ. ತುಳುನಾಡಿನ ಜನ ಯಕ್ಷಗಾನ ರೂಪದಲ್ಲಿ ದೇವಿಗೆ ಹರಕೆಯನ್ನು ತೀರಿಸುತ್ತಾರೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಧಾರ್ಮಿಕ ಸ್ಥಳವನ್ನು 4 ಜನಕ್ಕೆ ಪ್ರಚಾರ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ, ಜೈ ಶ್ರೀರಾಮ್.